ಡಿಸೆಂಬರ್ 31ರ ಅನಿರ್ದಿಷ್ಟಾವಧಿ ಸಾರಿಗೆ ಮುಷ್ಕರ ವಾಪಸ್ ಪಡೆದಿದ್ದಾರೆ. ಸರ್ಕಾರದ ಜೊತೆ ನಡೆದಂತಹ ಸಂಧಾನ ಸಭೆ ಸಕ್ಸಸ್ ಆಗಿದೆ. ನಾಡಿದ್ದು ಎಂದಿನಂತೆ ರಾಜ್ಯಾದ್ಯಂತ ಬಸ್ ಸಂಚಾರ ಇರಲಿದೆ. ಸಂಕ್ರಾಂತಿ ಬಳಿಕ ಬೇಡಿಕೆಗಳು ಈಡೇರಿಸುವ ಭರವಸೆಯನ್ನ ಕೊಟ್ಟಿದೆ ಸರ್ಕಾರ. ಸಿಎಂ ಮನವಿ ಮೇರೆಗೆ ಮುಷ್ಕರ ವಾಪಸ್ ಪಡೆದಿದ್ದಾರೆ ಸಾರಿಗೆ ಸಿಬ್ಬಂದಿ. ಮುಷ್ಕರ ಕೈಬಿಟ್ಟ ಸಾರಿಗೆ ಸಂಘಟನೆಗಳು. ಬಸ್ ಬಂದ್ ಆತಂಕದಲ್ಲಿದ್ದ ಪ್ರಯಾಣಿಕರಿಗೆ ಈಗ ರಿಲೀಫ್ ಸಿಕ್ಕಿದೆ. ಡಿಸೆಂಬರ್ 31ರ ಅನಿರ್ದಿಷ್ಟಾವಧಿ ಸಾರಿಗೆ ಮುಷ್ಕರ ವಾಪಸ್ ಪಡೆಯಲಾಗಿದೆ. ಸರ್ಕಾರದ ಜೊತೆ ನಡೆದ ಸಂಧಾನ ಸದ್ಯ ಸಕ್ಸಸ್ ಆಗಿದೆ. ಸಂಧಾನದ ಸಭೆ ಈಗ ಯಶಸ್ವಿಯಾಗಿದೆ. ನಾಡಿದ್ದು ಎಂದಿನಂತೆ ರಾಜ್ಯಾದ್ಯಂತ ಬಸ್ ಸಂಚಾರ ಇರಲಿದೆ. ಸಂಕ್ರಾಂತಿ ಬಳಿಕ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಸರ್ಕಾರ ಭರವಸೆಯನ್ನ ಕೊಟ್ಟಿದೆ. ಸಿಎಂ ಮನವಿ ಮೇರೆಗೆ ಮುಷ್ಕರವನ್ನ ವಾಪಸ್ ಪಡೆದಿದ್ದಾರೆ ಸಾರಿಗೆ ಸಿಬ್ಬಂದಿ. ಮುಷ್ಕರ ಕೈಬಿಟ್ಟು ಸಾರಿಗೆ ಸಂಘಟನೆಗಳು ಎಂದಿನಂತೆ ಬಸ್ ಸಂಚಾರ ಇರಲಿದೆ ಅಂತ ತಿಳಿಸಿದ್ದಾರೆ. ಸಂಜೆ ಏನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಾರಿಗೆ ನಿಗಮಗಳ ಹಿರಿಯ ಅಧಿಕಾರಿಗಳು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸಾರಿಗೆ ನಿಗಮಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಮಾನ್ಯ ಸಾರಿಗೆ ಸಚಿವರು ಎಲ್ಲರೂ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರು ನಮಗೆ ಒಂದು ಮೀಟಿಂಗನ್ನು ಕೊಡ್ತೀವಿ ಅಂತ ಹೇಳಿ ಅವರು ತೀರ್ಮಾನ ಮಾಡಿದ್ದಾರೆ. ಮತ್ತು ಅದೇ ಪ್ರಕಾರ ಲಿಖಿತವಾಗಿ ಬರೆದಿದ್ದಾರೆ. MD ಅವರು ಸಾರಿಗೆ ಸಚಿವರ ಪರವಾಗಿ ಪತ್ರ ಬರೆದಿದ್ದಾರೆ. ಪತ್ರ ಬರೆದು ಜಂಟಿ ಕ್ರಿಯಾ ಸಮಿತಿಗೆ ಈ ಉದ್ದೇಶಿತ ಮುಷ್ಕರವನ್ನು ಹಿಂಪಡಿಬೇಕು, ಕೈ ಬಿಡಬೇಕು ಅಂತ ಹೇಳಿ ವಿನಂತಿ ಮಾಡಿದ್ದಾರೆ. ಮತ್ತು ಅವರು 6ನೇ ತಾರೀಕು ಈ ಏನು ವೈದ್ಯಕೀಯ ಕ್ಯಾಶ್ಲೆಸ್ ಮಂಗಳವಾರದ ಸಾರಿಗೆ ಮುಷ್ಕರ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ಸಾರಿಗೆ ಮುಖಂಡ ಅನಂತ ಸುಬ್ಬುರಾವ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸರ್ಕಾರದಿಂದ 2,000 ಕೋಟಿ ಬಿಡುಗಡೆ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ನಮಗೆ ಇದೇ ಬೇಕಾಗಿತ್ತು ಅಂತ ಸುಬ್ಬುರಾವ್ ತಿಳಿಸಿದ್ದಾರೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡುವಾಗ. ಸಂಕ್ರಾಂತಿ ನಂತರ ಸಾರಿಗೆ ನೌಕರರ ಸಮಸ್ಯೆಯನ್ನ ಬಗೆಹರಿಸುವ ಭರವಸೆಯನ್ನ ಸರ್ಕಾರ ಕೊಟ್ಟಿತ್ತು. ಸಿಎಂ ಮನವಿ ಮೇರೆಗೆ ಸಾರಿಗೆ ಮುಷ್ಕರವನ್ನ ವಾಪಸ್ ಪಡೆದಿದ್ದಾರೆ. 4 ನಿಗಮಗಳ 1,15,000 ನೌಕರರಿಗೆ ಲಭ್ಯ ಆಗ್ತಾ ಇದೆ ಈ ಸೌಲಭ್ಯ. ಜನವರಿ 6ನೇ ತಾರೀಕು ಸಿಎಂ ಮನವಿ ಮೇರೆಗೆ ಸಾರಿಗೆ ಒಂದೇನೆಂದರೆ ನಾವು ಕಳೆದ ಹೆಚ್ಚು ಕಡಿಮೆ 10 ತಿಂಗಳಿಂದ ಚಳುವಳಿಗಳು ನಡೆಸ್ತಾ ಇದ್ವಿ. ಕೊನೆಗೆ 9ನೇ ತಾರೀಕು ಕಳೆದ ತಿಂಗಳು ನೋಟಿಸ್ ಕೂಡ ನಾವು ಕೊಟ್ವಿ. ಸ್ಟ್ರೈಕ್ ಮಾಡ್ತೀವಿ ಅಂತ ನೇರವಾಗಿ ಸರ್ಕಾರಕ್ಕೆ ಕೊಟ್ವಿ. ಇವಾಗ ಅದರ ಫಲಶ್ರುತಿ ಏನಾಗಿದೆ ಅಂತ ಹೇಳಿದರೆ ಹೆಚ್ಚು ಕಡಿಮೆ 2,000 ಕೋಟಿ ರೂಪಾಯಿ ಒಂದು ನಮಗೆ ಕೊಟ್ಟಿದ್ದಾರೆ ಸಾಲ ಅಂತ ಹೇಳಿದರೆ ಅವರೇ ಎಲ್ಲ ತೀರಿಸ್ಕೊಳ್ತಾರೆ. ಇನ್ನು 226 ಕೋಟಿ ರೂಪಾಯಿನ ರಿಟೈರ್ ಆದಂಥ ಎಂಪ್ಲಾಯೀಸ್ಗೆ ಅದಾಗಲೇ ಹಂಚು ಬಿಟ್ಟಿದ್ದಾರೆ. ಅದನ್ನು ಇದು ನೇರವಾಗಿ ಇದುವರೆಗೆ ಬಂದಿರೋದು. ಭಾಳ ಮುಖ್ಯವಾದ ಗೈನ್ ಇವತ್ತು ಏನಪ್ಪ ಅಂತ ಹೇಳಿದರೆ ಮುಖ್ಯಮಂತ್ರಿಗಳ ಜೊತೆ ನಮ್ಮ ಅಧಿಕಾರಿಗಳು, ಚೇರ್ಮನ್ಗಳು, ವೈಸ್ ಚೇರ್ಮನ್ಗಳು, ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಎಲ್ಲ ಹೋಗಿ ಭಾಳ ಹೈ ಲೆವೆಲ್ ಮೀಟಿಂಗ್ ಮಾತನಾಡಿದ್ದಾರೆ. ಅವರೇನು ಒಪ್ಕೊಂಡಿದ್ದಾರೆ, ಸಂಕ್ರಾಂತಿ ಆದಮೇಲೆ ನಮ್ಮನ್ನು ಕರೆದು ನಮ್ಮ ಬೇಡಿಕೆಗಳ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣಾ, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣಾ, ಈಗ ಸದ್ಯಕ್ಕೆ ಪ್ರಯಾಣಿಕರಿಗೆ ರಿಲೀಫ್ ಅಂತೂ ಸಿಕ್ಕಿದೆ. ಮತ್ತೊಂದು ಕಡೆ ಸಿಬ್ಬಂದಿ ಮುಷ್ಕರವನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. 2,000 ಕೋಟಿ ಹಣ ಸಹ ಬಿಡುಗಡೆ ಆಗಿದೆ. ಸರ್ಕಾರ ಏನೆಲ್ಲ ಭರವಸೆಗಳನ್ನ ಕೊಟ್ಟಿದೆ ಸಾರಿಗೆ ಸಿಬ್ಬಂದಿಗೆ? ಎಸ್ ಅರ್ಪಿತಾ, ಈಗಾಗಲೇ ಹೊಸ ವರ್ಷಕ್ಕೆ ಸಾರಿಗೆ ನೌಕರರು ಕೂಡ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಿಕ್ಕೆ ಕೂಡ ಮುಂದಾಗಿದ್ದರು. ಪ್ರಮುಖವಾಗಿ ಇವತ್ತು CM ಸಿದ್ದರಾಮಯ್ಯ ಇರ್ಬೋದು, ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ಮಹತ್ವದಾಗಿರ್ತಕ್ಕಂಥ ಸಭೆಯನ್ನು ಕಾವೇರಿಯಲ್ಲಿ ಕೂಡ ನಡೆಸಲಾಯಿತು. ಈ ಬಗ್ಗೆ ಮಾತನಾಡಿದಂಥ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಸರ್ಕಾರದಿಂದ ಈಗಾಗಲೇ 2,000 ಕೋಟಿ ಹಣವನ್ನು ಬಿಡುಗಡೆಯನ್ನು ಮಾಡಿದ್ದೇವೆ, ಆದರೆ ಕ್ಯಾಬಿನೆಟ್ ಅಪ್ರೂವಲ್ ಆಗಬೇಕು ಎನ್ನುವಂತಹ ಒಂದು ಮಾಹಿತಿಯನ್ನು ನೀಡಿದರು. ಜೊತೆಗೆ ಪ್ರಮುಖವಾಗಿ ಸಂಕ್ರಾಂತಿಯ ನಂತರದಲ್ಲಿ ಸಾರಿಗೆ ನೌಕರರ ಜೊತೆ CM ಸಿದ್ದರಾಮಯ್ಯನವರು ಕೂಡ ಮಾತನಾಡಿ ಈ ಬಗ್ಗೆ ಅವರ ಬೇಡಿಕೆಗಳನ್ನು ಚರ್ಚಿಸಿ ಸ್ಪಂದಿಸುತ್ತೇವೆ ಎನ್ನುವಂಥ ಒಂದು ಭರವಸೆಯನ್ನು ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಸಾರಿಗೆ ನೌಕರರು ಕೂಡ CM ಸಿದ್ದರಾಮಯ್ಯ ಇರಬಹುದು, ಜೊತೆಗೆ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿಯವರ ಮಾತಿಗೆ ಕೂಡ ಅವರ ಒಂದು ಮಾತಿಗೆ ಮನ್ನಣೆಯನ್ನು ಕೊಟ್ಬಿಟ್ಟು ಈ ಒಂದು ಮುಷ್ಕರವನ್ನು ಮುಂದೂಡಲಾಗಿದೆ. ಒಂದು ವೇಳೆ ಸರ್ಕಾರ ಮುಂದಿನ ದಿನಗಳಲ್ಲಿ ಮುಷ್ಕರ ಏನಾದರೂ ಅವರ ಒಂದು ಬೇಡಿಕೆಗಳನ್ನು ಪೂರೈಸದೇ ಇದ್ದರೆ ಮುಷ್ಕರವನ್ನು ಮತ್ತೆ ಮಾಡುವಂತಹ ಒಂದು ಎಚ್ಚರಿಕೆಯನ್ನು ಸಹ ನೀಡಿದೆ. ಅರ್ಪಿತಾ, ಧನ್ಯವಾದ ಅರುಣಾ ನಿಮ್ಮೆಲ್ಲ ಮಾಹಿತಿಗಾಗಿ.